ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ನಿಮ್ಮ ಅಶ್ವಿನಿ ರಾಜೇಶ್. ಇವತ್ತು ಯಾವ ಟಿಪ್ಸ್ ಜೊತೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇರಬಹುದು ನೀವು. ಸೊ ಇವತ್ತು ಬ್ಯೂಟಿ ಟಿಪ್ಸ್ ಅಲ್ಲ, ಆರೋಗ್ಯದ ಒಳ್ಳೆ ಟಿಪ್ಸು. ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ಅದಕ್ಕೂ ಮೊದಲು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಅದರಿಂದ ನಾನು ಯಾವುದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ, ನೀವು ಅದನ್ನು ನೋಡಬಹುದು. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ ಅಲ್ವಾ? ಯಾವ ಒಳ್ಳೆ ಟಿಪ್ಸ್ ಅಂತ ಅಂದರೆ, ಈಗಿನ ಸೆಕೆ ವಾತಾವರಣ, ಬೇಸಿಗೆಗಾಲ, ಬಾಯಲ್ಲೆಲ್ಲ ತುಂಬ ಗುಳ್ಳೆಗಳಾಗುತ್ತೆ. ಆಗುತ್ತೆ ಅಲ್ವಾ? ಎಲ್ಲರಿಗೂ ಬಾಯಲ್ಲಿ ಹುಣ್ಣು ಅಥವಾ ಗುಳ್ಳೆಗಳು ಹೇಳುತ್ತಲ್ವಾ? ಅದಕ್ಕೆ ಏನೇ ಮಾಡ್ರೂ ಕಡಿಮೆನೇ ಆಗೋಲ್ಲ. ಡಾಕ್ಟ್ರ್ ಹತ್ರ ಎಲ್ಲ ತೋರಿಸಿದ್ರೂ ಅದು ಹೋಗೋಲ್ಲ. ಅದು ಹೀಟಿಗೆ ಅಥವಾ ಬಿಸಿಲಿನ ಝಳಕ್ಕೆ ಆ ಥರ, ಅಥವಾ ನಾವು ಜಾಸ್ತಿ ಮಸಾಲೆಯುಕ್ತ ಪದಾರ್ಥನ ತಿನ್ನೋದ್ರಿಂದ ಈ ಬೇಸಿಗೆಯಲ್ಲಿ ಆ ಗುಳ್ಳೆಗಳ ಸಮಸ್ಯೆ ತುಂಬಾ ಜಾಸ್ತಿ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಯಾರು ಈ ವಿಡಿಯೋನ ಫುಲ್ ನೋಡಬೇಕು, ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಏನು ಮಾಡೋದು? ಬಾಯಲ್ಲಿ ಹುಣ್ಣಿಗೆ ಏನು ಮಾಡೋದು? ಈಸಿ. ಏನಂದರೆ ಕೊತ್ತಂಬರಿ ಸೊಪ್ಪು ಇರುತ್ತಲ್ಲ, ಕೊತ್ತಂಬರಿ ಸೊಪ್ಪು ನಾವು ಅಡುಗೆಗೆ ಯೂಸ್ ಮಾಡೋದು. ಆ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಜಜ್ಜಿ ಅದರೊಳಗೆ ರಸ ತೆಗೆದು ಆ ಗುಳ್ಳೆ ಆಗಿರುತ್ತಲ್ಲ, ಆ ಗುಳ್ಳೆಗಳ ಮೇಲೆ ಅಪ್ಲೈ ಮಾಡಿ. ಸೊ ಹಾಗೆ ಒಂದು ದಿನಕ್ಕೆ 1-2-3 ಟೈಮ್ಸ್ನ ಅಪ್ಲೈ ಮಾಡಿದ್ರೆ ಗುಳ್ಳೆಗಳ ಮೇಲೆ ಕೊತ್ತಂಬರಿ ಸೊಪ್ಪಿನ ರಸನ ಅಪ್ಲೈ ಮಾಡಿ ನೋಡಿ. ಪಟಕ್ನೆ ಅಂದರೆ ಅದು ಬೇಗ ಕಡಿಮೆ ಆಗಿಬಿಡುತ್ತೆ ಉರಿಯೋದು. ಆಮೇಲೆ ಅದು ಸ್ವಲ್ಪ ಉರಿಯುತ್ತೆ, ನಾವೇನಾದ್ರು ತಿಂದರೆ ಮತ್ತು ಜಾಸ್ತಿ ಉರಿಯುತ್ತೆ. ಅದಕ್ಕೆ ಮತ್ತು ಏನು ಆ್ಯಡ್ ಮಾಡೋದು ಬೇಡ. ಅದಕ್ಕೆ ಕೊತ್ತಂಬರಿ ಸೊಪ್ಪಿನ ರಸವನ್ನು ನೀವು ಆ ಗುಳ್ಳೆಗಳ ಮೇಲೆ ಹಚ್ತಾ ಬಂದರೆ ಆ ಗುಳ್ಳೆಗಳು ಬೇಗನೆ ಕಡಿಮೆ ಆಗುತ್ತೆ. ಇದರಿಂದ ಬಾಯಿ ಹುಣ್ಣು ಕೂಡ ಬೇಗ ಮಾಯ ಆಗಿಬಿಡುತ್ತೆ. ಸೊ ಯಾರ್ಯಾರಿಗೆಲ್ಲ ಈ ಟಿಪ್ಸ್ ಇಷ್ಟ ಆಯಿತು ಅವ್ರು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಒಳ್ಳೆ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು ಮುಂದಿನ ಟಿಪ್ಸೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ರಾಜೇಶ್. ಥ್ಯಾಂಕ್ ಯು.